ರಾಜ್ಯದಲ್ಲಿ ಏನಾದರೂ ಸರ್ಕಾರ ಬದಲಾವಣೆ ಏನಾದರೂ ಆಗುತ್ತೆ? ನಾವು ಪಕ್ಷ ಗಟ್ಟಿ ಮಾಡಿ 28ಕ್ಕೆ ಚುನಾವಣೆ ಆಗೋದು, ಅದಕ್ಕೆ ಮೊದಲು ಚುನಾವಣೆ ಗೊತ್ತಿಲ್ಲ. ಪೂರ್ವ ಪ್ರಮಾಣದ BJP ಸರ್ಕಾರ 130-140 ಸೀಟ್ ತರುವಂಥ ಸಂದರ್ಭ ಕೆಲಸ ಮಾಡ್ತೇವೆ ನಾವು. ಅಶೋಕ್ ಅವರು ಹೇಳ್ತಾ ಇದ್ದಾರೆ, ಈ ಹಿಂದೆ ಕೂಡ ಬೆಳಗಾವಿಯಿಂದಲೇ ಸರ್ಕಾರ ಬಿದ್ದಿತ್ತು, ಈಗ ಮತ್ತೆ ಬೆಳಗಾವಿಯಿಂದಲೇ ಸರ್ಕಾರ ಬಿದ್ದಿತ್ತು. ಅದು ಕ್ಲೈಮ್ಯಾಕ್ಸ್ ಬಂದದ್ದು ನಿಜ, ರಾಜ್ಯದ ಅದು ಬಂದೈತೆ. ಯಾಕೆ ನಿನ್ನೆ ಸ್ಟಾರ್ಟ್ ಆಗಿದೆ. ಈ ಸಂದರ್ಭದಲ್ಲಿ ನಿನ್ನೆ CM ಅವರು ಭೇಟಿಯಾದ, ಸನ್ಮಾನ್ಯ MB ಪಾಟೀಲ್ ಅವರು ಭೇಟಿಯಾಗಿದ್ದಾರೆ, ಸತೀಶ್ ಜಾರಕಿಹೊಳಿ ಭೇಟಿಯಾಗಿದ್ದಾರೆ, ಇನ್ನು ಅನೇಕ ನಾಯಕರು ಹೇಳಿದ್ದಾರೆ. ಹಿಂಗಾದ್ರೆ ಮತ್ತೆ ಬೆಳಗಾವಿ ಸ್ಟಾರ್ಟ್ ಆಗಿದೆ ನೋಡಿ ಹೇಳಿದ್ದಾರೆ. ಅವಾಗ ಸಿದ್ದರಾಮಯ್ಯ ಅವರು ಹೇಳಲಿಲ್ಲ, ಅವಾಗ ಸಿದ್ದರಾಮಯ್ಯ ನಮ್ಮ ನಾಯಕರದ್ದು ಎಲ್ಲ ಸರ್ಕಾರ ಬಿತ್ತು. ಈಗ ಅವರು ಹೇಳೋದಕ್ಕೆ ಮುಂದಿನ ಅವರ ಅನಾಹುತಕ್ಕೆ ಅವರೇ ಕಾರಣ, ಸಿದ್ದರಾಮಯ್ಯ ಕಾರಣಕಾರ. ಈಗ ಕಾಂಗ್ರೆಸ್ ಪಕ್ಷದ ಬೆಳವಣಿಗೆ ಬಗ್ಗೆ ಅಲ್ಲಿರುವಂತ ನಿಮ್ಮ ಹಿತೈಷಿಗಳು ಅಂದ್ರೆ ನಿಮಗೆ ಬೇಕಾದಂತವ್ರು ಏನು ಹೇಳಿದ್ರಂತ? ಇಲ್ಲಪ್ಪ, ನಾ ಅದು ಮಾತ್ರ ನಿನ್ನೆ ಆಗೋಣ ಫಸ್ಟ್ ಟೈಮ್ ನಾನು ಒಬ್ಬ ಶಾಸಕ ಫೋನ್ ಮಾಡಿದೆ. ಯಾಕೆ ಮಾಧ್ಯಮ ಬಂದದ್ದು ಎಷ್ಟು ಕರೆಯುತ್ತೆ ಗೊತ್ತಿರೋದಿಲ್ಲ. ನಾನು ಇದು ಅದಕ್ಕೆ ನಿಜ ಅನ್ನೋ ಸುಳ್ಳು ಕೇಳಿದ, ಅದು ನಿಜ ಅಂದಕ್ಕೂ ನಾ ಇವತ್ತು ಪ್ರೆಸ್ ಮುಖದ. ಯಾಕೆ ಸುಳ್ಳು ಪ್ರಚಾರ ಮಾಡಿ ಯಾರೋ ಪಾಪ ಯಾರೋ ಕಟ್ಟಿದಾರೆ, ಪುಣ್ಯಾತ್ಮಗಳು ಕಟ್ಟಿದಾರೆ ರೊಕ್ಕ ಹಾಕಿ, ಯಾರೋ ಅದನ್ನು ಕ್ರೆಡಿಟ್ ಅಂದ್ರೆ ಇವತ್ತು ಪ್ರೆಸ್ ಮುಖ ಹೇಳ್ತೇನೆ. ಸೈಲೆಂಟ್ ಇರಬೇಡಿ. ನಾವು ಉಗ್ರ ಆದ್ರೆ ಅವ್ರು ಉಳ್ಗಾಲದೆ, ಉಗ್ರ ಆಗೋದಕ್ಕೆ ಅವ್ರು ಮುಗಿಸ್ತಾರೆ. ಇಲ್ಲಿ ಈಗ ಸತೀಶ್ ಜಾರಕಿಹೊಳಿ ಅವರು ಕೆಲವು ದಿನಗಳಿಂದ ಉಗ್ರ ಆಗಿದ್ದಾರೆ ಅನ್ನೋದಕ್ಕೆ ಇವತ್ತು ನಿನ್ನೆ ಭೇಟಿಯಾಗಿದ್ದಾರೆ. ಅಧ್ಯಕ್ಷರ ಬದಲಾವಣೆ ಬಗ್ಗೆ ಸ್ಪಷ್ಟಪಡಿಸ್ರಿ, ಅವ್ರು ಮುಂದುವರಿಯೋದಿತ್ತಂದ್ರೂ ಸ್ಪಷ್ಟಪಡಿಸಿ, ಇಲ್ಲಾಂದ್ರೆ ಬದಲಾವಣೆ ಮಾಡ್ಬೇಕಾ ಅನ್ನುವಂತ. ನೋಡ್ರಿ, ನಾನು BJP ಪಕ್ಷದ ಹೇಳ್ತೀನಿ, ಕಾಂಗ್ರೆಸ್ ಪಕ್ಷ ಸಂಬಂಧ ಇಲ್ಲ. ಥ್ಯಾಂಕ್ ಯು ಸರ್. ಸತೀಶ್ ಜಾರಕಿಹೊಳಿ ಅವರು ಅಧ್ಯಕ್ಷ ಆದ್ರೆ ನನಗೆ ಗೊತ್ತಿಲ್ಲ. ನಾವು ಬಿಜೆಪಿಗೆ ಟಾಪ್ ಕಾಂಪಿಟೇಟರ್ ಆಗ್ತಾರ. ನಮ್ಮ BJPಗೆ ಮುಂದಿನ 28 ಆರಾಮ್ BJP 140 ಸೀಟ್ ತರ್ತು ನಾವು. ಸರಿಗ ಮೊನ್ನೆ ನೀವು ಒಂದು ಭಾಷಣ ಮಾಡಿದ್ರಿ, 2028ಕ್ಕೆ ಹಿಂದುಳಿದವರೇ CM ಆಗ್ಬೇಕು. ಇಲ್ಲ, ನಾ ಮಾಡಿಲ್ಲ ಭಾಷಣ. ಎಲ್ಲಿ ಸಮಾವೇಶದಾಗ ಸರ್ ಅಂದ್ರೆ ಅಲ್ಲ 74% ಹಿಂದುಳಿದ ಜನ ಮಾಡಿದೆ, ಅದಕ್ಕೆ ನ್ಯಾಯ ಸಿಗ್ಬೇಕಂದ್ರೆ ಅಂದ್ರೆ ಬೇರೆ ರೂಪದಾಗ CM ಆಗಬೇಕಂತ ಹೇಳಿಲ್ಲ ನಾನು. ಈ ಮೀಸಲಾತಿ ಬಗ್ಗೆ ಮುಂದೆ BJP ಸರ್ಕಾರ ಬಂದಾಗ ನಮ್ಮ ಹಿಂದೂ ಜನಾಂಗ ನ್ಯಾಯ ಸಿಗ್ಬೇಕಂತ ಹೇಳಿದ್ರು ನಾನು. ನಮ್ಮ ಮುಖ್ಯಮಂತ್ರಿ ಹೇಳಿಲ್ಲ. ಮುಖ್ಯಮಂತ್ರಿ ಆದ್ರೆ ಭಾಳ ಸಂತೋಷ. ಆದರೆ ಎಲ್ಲರಿಗೂ 74% ಜನಾಂಗಕ್ಕೆ ನ್ಯಾಯ ಸಿಗಬೇಕು. ಅನ್ಯಾಯ ಆಗಿದೆ, ನ್ಯಾಯ ಅಂತ ಹೇಳಿದ್ರೆ ಆಯ್ತು. ಥ್ಯಾಂಕ್ ಯು. ಅದ್ರೊಳಗೆ ಎಲ್ಲರೂ ಬರ್ತಾರೆ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.